ಊಟದ ಕೊನೆಯಲ್ಲಿ ಮೊಸರು ಅಥವಾ ಮೊಸರನ್ನ ಸೇವಿಸುವ ಅಭ್ಯಾಸ ನಿಮ್ಗಿದೆಯಾ? ಇದ್ರೆ ತುಂಬಾ ಒಳ್ಳೆಯದು. ಇಲ್ಲ ಅಂತಾದ್ರೆ ಇವತ್ತಿನಿಂದಲೇ ರೂಢಿಸ್ಕೊಳ್ಳಿ. ಊಟದ ಕೊನೆಯಲ್ಲಿ ಮೊಸರು ಯಾಕೆ ತಿನ್ಬೇಕು? ಇದರಿಂದ ಆಗುವ ಪ್ರಯೋಜನಗಳೇನು ಅಂತ ತಿಳ್ಕೊಳ್ಳೋಣ. ಮೊಸರನ್ನ ಪ್ರೋಬಯೋಟಿಕ್ ಆಹಾರ ಎಂದು ಕರೆಯಲಾಗುತ್ತೆ. ಅಂದ್ರೆ ನಮ್ಮ ದೇಹಕ್ಕೆ ಪೋಷಣೆ ನೀಡುವಂತಹ ಹೆಲ್ದಿ ಬ್ಯಾಕ್ಟೀರಿಯಾ ಈ ಮೊಸರಿನಲ್ಲಿದೆ. ಈ ಬ್ಯಾಕ್ಟೀರಿಯಾ ದೇಹದ ಆರೋಗ್ಯ ಸುಧಾರಿಸುವಲ್ಲಿ ಪ್ರಮುಖ ಪಾತ್ರವನ್ನ ವಹಿಸುತ್ತೆ. ಸಾಮಾನ್ಯವಾಗಿ ನಮ್ಮ ಊಟದಲ್ಲಿ ಮಸಾಲೆ ಪದಾರ್ಥಗಳು ಹೆಚ್ಚಾಗಿರುತ್ತವೆ. ಇದರಿಂದ ಆಸಿಡಿಟಿ, ಗ್ಯಾಸ್ಟ್ರೈಟಿಸ್ ನಂತಹ ಸಮಸ್ಯೆಗಳು ಕಾಣಿಸಿಕೊಳ್ಳಬಹುದು. ಇದನ್ನ ತಪ್ಪಿಸೋಕೆ ಮೊಸರು ಸಹಾಯ ಮಾಡುತ್ತೆ. ಇದಲ್ಲದೆ ಮೊಸರಿನಲ್ಲಿರುವ ಉತ್ತಮ ಬ್ಯಾಕ್ಟೀರಿಯಾಗಳು ರೋಗ ನಿರೋಧಕ ಶಕ್ತಿಯನ್ನ ಹೆಚ್ಚಿಸುತ್ತೆ. ಇನ್ನು ವಾತ, ಪಿತ್ತ ಹಾಗೂ ಕಫ ಇವುಗಳಲ್ಲಿ ಯಾವುದಾದ್ರೂ ಒಂದು ಹೆಚ್ಚು ಕಡಿಮೆ ಆದ್ರೂ ಕೂಡ ಆರೋಗ್ಯ ಸಮಸ್ಯೆಗಳು ಉಲ್ಬಣಗೊಳ್ಳುತ್ತವೆ. ಆಯುರ್ವೇದದ ಪ್ರಕಾರ ಮೊಸರು ನಮ್ಮ ದೇಹದಲ್ಲಿನ ಮೂರೂ ದೋಷಗಳನ್ನ ಸಮತೋಲನಗೊಳಿಸುತ್ತೆ. ಆದ್ರಿಂದ ಊಟದ ಕೊನೆಯಲ್ಲಿ ಮೊಸರು ಯಾವಾಗಲೂ ತಿನ್ಬೇಕು ಅಂತ ಹೇಳಲಾಗುತ್ತೆ. ಆಹಾರ ತಜ್ಞರ ಪ್ರಕಾರ ದಿನಕ್ಕೆ ಸುಮಾರು 100ರಿಂದ 150 ಗ್ರಾಂನಷ್ಟು ಮೊಸರು ಸೇವಿಸುವುದು ಸೂಕ್ತ. ಒಂದ್ ವೇಳೆ ನಿಮ್ ದೇಹಕ್ಕೆ ಮೊಸರು ಸೂಟ್ ಆಗೋದಿಲ್ಲ ಅಂತಾದ್ರೆ ಮಜ್ಜಿಗೆ ಕುಡೀರಿ. ಯಾಕಂದ್ರೆ ಮಜ್ಜಿಗೆಯಲ್ಲಿ ಕೊಬ್ಬಿನಂಶ ಕಡಿಮೆ ಇರುತ್ತೆ. ಇದೇ ರೀತಿಯ ಇನ್ನಷ್ಟು ಹೆಲ್ತ್ ಟಿಪ್ಸ್ಗಾಗಿ ಡಾಕ್ಟರ್ ಬಾಸ್ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಐಕನ್ ಕ್ಲಿಕ್ ಮಾಡಿ.